ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು. ಅಲ್ಲಿಬ್ರು ಸ್ನೇಹಿತರಿದ್ರು. ಅವರಿಬ್ರು ಕಾಡಿಗೆ ಹೋಗ್ಬೇಕು ಅಂತ ಬೇಗನೆ ಎದ್ದಿದ್ರು. ಅದರಲ್ಲಿ ಶ್ಯಾಮು ಮಾತ್ರ ಬೇಗನೆ ಎದ್ದು ರಾಮಿಗೋಸ್ಕರ ಕಾಯ್ತಾ ಇದ್ದನು. ಆದರೆ ರಾಮ ಮಾತ್ರ ತಡವಾಗಿ ಬಂದನು. ರಾಮನು ಶ್ಯಾಮನಿಗೆ ಹೇಳುತ್ತಾನೆ, ಏನೋ ನೀನು ಎಷ್ಟೊತ್ತಿಗೆ ಬರ್ತೀನಿ ಅಂದ್ಬಿಟ್ಟು ಎಷ್ಟೊತ್ತಿಗೆ ಬರ್ತಿದ್ಯಾ? ಬೇಗ ಬರ್ತೀನಿ ಅಂದ್ಬಿಟ್ಟು ಇಷ್ಟೊತ್ತಿಗೆ ಬರೋದಿಯಲ್ಲ. ನನ್ನ ಕರ್ಮ ನೀನನ್ನು ಕಟ್ಕೊಂಡು ಏನಕ್ಕೆ ತಡವಾಗಿ ಬಂದೆ ಸ್ವಲ್ಪ ಹೇಳು. ಅಯ್ಯೋ ಬೇಗ ಬರೋದ ಅಂತಾನೆ ಇದ್ದೆ ಗಣಪ್ಪ. ಆದ್ರೆ ಏನ್ ಮಾಡೋದು, ಬೆಳಗ್ಗೆನೆ ನನಗೂ ನನ್ನ ಹೆಂಡತಿಗೂ ಜಗಳ, ಅದಕ್ಕೆ ಲೇಟ್ ಆಯ್ತು. ಇವಾಗ ಬಾ ಹೋಗೋಣ ಕಾಡಿಗೆ. ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಸ್ನೇಹಿತರು ಕಾಡಿನ ದಾರಿಯಲ್ಲಿ ಮಾತನಾಡುತ್ತಾ ಮುಂದೆ ಸಾಗುತ್ತಾ ಇದ್ದರು. ರಾಮು ಮತ್ತು ಶ್ಯಾಮು ಹೋಗುತ್ತಿದ್ದ ಕಾಡಿನಲ್ಲಿ ಒಂದು ಸಿಂಹದ ಗುಂಪು ಇತ್ತು. ರಾಮನು ತನ್ನ ತಲೆಯನ್ನು ಚುಚ್ಚಿಕೊಂಡು, ಅಯ್ಯೋ ದೇವರೇ, ಈ ಕಾಡಿನಲ್ಲಿ ಹುಲಿಗಳ ವಾಸವಿದೆಯಂತೆ, ಬಾ ಮೊದಲು ಇಲ್ಲಿಂದ ಹೊರಡೋಣ ಎಂದು ಶ್ಯಾಮನಿಗೆ ಹೇಳುತ್ತಾನೆ. ಅದಕ್ಕೆ ಶ್ಯಾಮನು, ಭಗವಂತ, ಬಾ ಮೊದಲು ಇಲ್ಲಿಂದ ನಾವಿಬ್ರು ಹೋಗೋಣ. ಇಲ್ಲಿದ್ರೆ ನಮಗಿಬ್ರಿಗೂ ಹುಡಿಗಾಳ ಇಲ್ಲ ಆಮೇಲೆ ಎಂದು ಇಬ್ಬರು ಮಾತನಾಡಿಕೊಂಡು ಅಲ್ಲಿಂದ ಓಡಲು ಶುರು ಮಾಡುತ್ತಾರೆ. ರಾಮು ಮತ್ತು ಶ್ಯಾಮು ಇಬ್ಬರು ನದಿ ತೀರದ ಹತ್ತಿರ ಓಡಿ ಹೋಗುತ್ತಾ ಇರುತ್ತಾರೆ. ಶ್ಯಾಮ ರಾಮನಿಗೆ ಹೇಳುತ್ತಾನೆ, ಅಯ್ಯೋ ದೇವರೇ, ನಿನ್ನ ಹಿಂದೆ ಹುಲಿ ಇದೆ, ಮಾತನಾಡಬೇಡ, ಬಾ ಮೆಲ್ಲಗೆ ಹೋಗಿ ಬಿಡೋಣ. ಅವನು ಹಾಗೆ ಹೇಳುತ್ತಾ ಇದ್ದಾಗಲೇ ಹುಲಿ ಬಂದು ಅವರ ಹತ್ತಿರ ನಿಂತಿತ್ತು. ಅಯ್ಯೋ ದೇವರೇ, ನಾನು ಹೋಗ್ಬಿಡ್ತೀನಪ್ಪ. ರಾಮನು ಅದನ್ನು ಕೇಳಿಸಿಕೊಂಡು ತಕ್ಷಣವೇ ತಲೆ ಸುತ್ತು ಬಿದ್ದ ಹಾಗೆ ನಾಟಕ ಮಾಡುತ್ತಾನೆ. ಅದನ್ನು ನೋಡಿ ಹುಲಿಯು ಅಯ್ಯೋ ಇವನು ಸತ್ತು ಹೋಗಿದ್ದಾನೆ ಎಂದುಕೊಂಡು ಅಲ್ಲಿಂದ ಹೊರಟು ಬಿಡುತ್ತದೆ. ಆಗ ರಾಮನು ಎದ್ದು ನಿಂತುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನ ಸ್ನೇಹಿತನಾದ ಶ್ಯಾಮು ರಾಮನ ಬಳಿ ನಡೆದುಕೊಂಡು ಬರುತ್ತಿರುತ್ತಾನೆ. ಬಂದ ತಕ್ಷಣ ಹೇಳುತ್ತಾನೆ, ನನಗಂತೂ ತುಂಬಾ ಭಯ ಆಗ್ಬಿಡ್ತು ಕಣೋ, ಅದಕ್ಕೆ ನಾನು ಇಲ್ಲಿಂದ ಹೋಗ್ಬಿಟ್ಟೆ. ಆ ಸಿಂಹ ನಿನಗೇನಾದ್ರೂ ಮಾಡ್ತಾ? ಏನ್ ಕತೆ ಅಂತ ಏನಾದ್ರೂ ನೀನು ಹೇಳ್ತಾ ಗುಟ್ಕಿಟ್ಟು ಹೇಳ್ ಸ್ವಲ್ಪ ನಂಗೆ ಎಂದು ರಾಮನಿಗೆ ಕೇಳುತ್ತಾನೆ. ಅದಕ್ಕೆ ರಾಮನು ನಗುತ್ತಾನೆ ಹೇಳುತ್ತಾನೆ, ಹೌದು, ಅದು ನನಗೆ ನಿಜವಾದ ಸ್ನೇಹಿತನನ್ನು ಹೇಗೆ ಗುರುತಿಸಬೇಕೆಂದು ಹೇಳಿಕೊಟ್ಟಿದೆ. ಸ್ನೇಹಿತರೆ, ನಾವು ಈ ಕಥೆಯಲ್ಲಿ ಏನು ತಿಳಿಯಬಹುದು ಎಂದರೆ, ಯಾವುದಾದರೂ ವ್ಯಕ್ತಿಯ ಜೊತೆ ನಾವು ಸ್ನೇಹ ಮಾಡಬೇಕೆಂದರೆ 1000 ಬಾರಿ ಯೋಚನೆ ಮಾಡಬೇಕು. ಏಕೆಂದರೆ ಅವನು ನಮ್ಮ ಕಷ್ಟ ಕಾಲದಲ್ಲಿ ಜೊತೆ ಇರಬೇಕು, ಸುಖ ಕಾಲದಲ್ಲಿ ಮಾತ್ರವಲ್ಲ. ಅದೇ ಈ ಕಥೆಯ ಸಾರಾಂಶವಾಗಿದೆ.